ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಬೆಳಗ್ಗೆನೆ ಮನೆಯಲ್ಲಂತೂ ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸಿ ರಿತಿಕ್ಷನು ಕಳಿಸಿದ್ದೀನಿ. ಇವತ್ತು ವ್ಲಾಗ್ ಆ್ಯಕ್ಚುಲಿ ಮಾರ್ನಿಂಗ್ 8 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಿತಿಕ್ಷನ್ನು ಸ್ಕೂಲಿಗೆ ಕಳಿಸಿದ್ದೀನಿ. ಋತ್ವಿಕ್ ರೆಡಿಯಾಗಿ ಮನೆ ಹತ್ರ ಹೋಗಿದ್ದಾನೆ. ನಾನು ಕೂಡ ಮನೆ ಹತ್ರ ಹೋಗ್ಬೇಕೀಗ. ಸೊ ಇನ್ನು ಪೂಜೆ ಕೂಡ ಮಾಡಿದ್ದೀನಿ. ಅಕ್ಕ ಆ್ಯಕ್ಚುಲಿ ಲಾಸ್ಟ್ ಸಂಡೇ ಹೂವು ಕೊಟ್ಟು ಕಳಿಸಿಲ್ಲಲ್ಲ, ಸೊ ಹೂವು ಎಲ್ಲ ನೀಟಾಗಿ ಅವಳೆ ಕಟ್ಟಿ ಕೊಟ್ಟು ಕಳಿಸಿದ್ಲು. ಸೊ ಪೂಜೆ ಎಲ್ಲ ಮುಗಿಸಿದ್ದೀನಿ. ಆಯ್ರು ಎಲ್ಲರಿಗೂ ಆಶೀರ್ವಾದ ಮಾಡಲಿ. ನಮ್ಮನೆ ದೇವಸ್ಥಾನ ಅಂದರೆ ದೇವರ ಮನೆ ಇರೋದಿಷ್ಟೇ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ. ಸೊ ಇವತ್ತು ಬೆಳಗ್ಗೆನೆ ಬೇಗನೆ ಎಲ್ಲ ಕೆಲಸ ಆಗಿದೆ. ಯಾಕೆಂತ ಹೇಳಿದ್ರೆ ಆಲ್ಮೋಸ್ಟ್ ನಾನು ನೈಟೇ ಹಾಕೋಬಿಟ್ಟಿರ್ತೀನಿ. ನೈಟೇ ಒಂದು ಅರ್ಧ ಕೆಲಸ ಮುಗಿಸ್ಕೊಬಿಡ್ತೀನಿ ನಾನು. ಬೆಳಗ್ಗೆ ಬೇಗ ಹಾಕಬೇಕಲ್ಲ, ಹಾಗಾಗಿ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಏನಪ್ಪ ಅಂತಂದರೆ, ಗೈಸ್ ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ಒಂದು ನಿಮಿಷ, ಲಾಸ್ಟ್ ವಿಡಿಯೋದಲ್ಲಿ ಮನೆಗೆ ಹಾವು ಬಂದಿತ್ತು ಅಂತ ಹೇಳಿದ್ದೆ ನಾನು. ಅದು ನೋಡಿಕೊಂಡು ನಾನು ಕಿಚನಲ್ಲಿ ಇನ್ನೂ ಕೆಲಸ ಮಾಡೋದಕ್ಕೂ ಹೆದರ್ಕೋತಾ ಇದ್ದೆ. ನಿನ್ನೆ ಎಲ್ಲ ಆ್ಯಕ್ಚುಲಿ ಫುಲ್ಲು ಲೋಕಿ ಜೊತೆಲೇ ಇತ್ತು, ಹಂಗಾಗಿ ಸ್ವಲ್ಪ ಭಯ ಕಡಿಮೆ ಆಯಿತು. ನಿನ್ನೆ ಅವನು ಲೋಕಿ ಇಲ್ದಂಗೆ ನಾನು ಅಡುಗೆ ಮನೆಗೆ ಬಂದಿರಲಿಲ್ಲ ಗೈಸ್, ಹಾವಿದ್ದಕ್ಕೆ. ಸೊ ಹಾವು ಅಂದರೆ ಎಂಥವ್ರಿಗೂ ಭಯ, ನೀವು ನೋಡ್ಬೋದು. ಈ ಕಿಚನ್ ಈ ಡೋರಲ್ಲಿ ಇದ್ದಿದ್ದದು. ಸೊ ಅದು ಹೆಂಗೆ ಬಂತು, ಏನು ಬಂತು, ಯಾಕೆ ಬಂತು ಅನ್ನೋದನ್ನು ಕೂಡ ನನಗೆ ಗೊತ್ತಿಲ್ಲ. ಸೊ ಇವತ್ತು ಒಂದು ಸ್ವಲ್ಪ ಮರ್ತಿದ್ದೀನಿ, ಅದು ಭಯ ಹೋಗಿದೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ನನಗೂ ಕೂಡ ಒಂದು ಟೆನ್ಷನ್ನು, ಯಪ್ಪ ಎಲ್ಲಿಂದ ಬಂತಪ್ಪ ಇದು ಅನ್ನೋದು. ಸೊ ಯಾರೋ ಬಂದರು ಅನಿಸುತ್ತೆ ಕೆಲಸದವ್ರು. ಆ್ಯಕ್ಚುಲಿ ಬೀಗ ಇಸ್ಕೊಂಡು ಹೋಗೋಕೆ ಬಂದಿದ್ರು. ಈಗ ಅಂಗಡಿಗೆ ಹೋಗ್ಬೇಕು ನಾನು ಹೋಗೋ ಅಷ್ಟರಲ್ಲಿ ನಿತಿನ್ಗೂ ಕೂಡ ಸ್ವಲ್ಪ ದೋಸೆ ಹಾಕ್ಕೊಟ್ಬಿಟ್ಟು ಹೋಗ್ಬಿಡ, ಹಾಕಿ ಹಾಟ್ ಬಾಕ್ಸ್ ಬಿಟ್ಟರೆ ಅವನು ಕೂಡ ತಿಂಡಿ ತಿನ್ಕೊತಾನಲ್ಲ. ಸೊ ಯಪ್ಪ ನಿನ್ನೆ ನೆನೆಸ್ಕೊಂಡ್ರೆ ನಾನು ಈಗಲೂ ಅದು ಇನ್ನೂ ಭಯದೇ ಹೋಗಿಲ್ಲ, ಅಷ್ಟು ಜಮ್ಮನತ್ತೆ, ಅಷ್ಟು ಭಯ ಇದೆ ಅಂತ ಹೇಳ್ಬೋದು. ಇನ್ನು ಇವತ್ತು ಆ್ಯಕ್ಚುಲಿ ನಾನು ಅದನ್ನು ನೆನ್ನೆನೇ ಶೇರ್ ಮಾಡಬೇಕಿತ್ತು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಏನಪ್ಪ ಅದು ಅಂತಂದರೆ, ನಿನ್ನೆ ಅದೇ ಮನೇಲಿ ಆ ಥರ ಒಂದು ಇನ್ಸಿಡೆಂಟ್ ನಡೆದಿತ್ತಲ್ಲ. ಸೊ ಹಾಗಾಗಿ ಆ ಟೆನ್ಷನಲ್ಲಿ ಅದನ್ನು ಶೇರ್ ಮಾಡೋದಕ್ಕೆ ನನಗೆ ಆಗಲಿಲ್ಲ. ಸೊ ಅದಕ್ಕೆ ಇವತ್ತು ಬೆಳಗ್ಗಿನ ಶುಕ್ರವಾರ ಮನೆಗೆ ಲಕ್ಷ್ಮಿ ಬಂದಂಗೆ ಬರಲಿ ಅಂತ ಹೇಳಿ ಇವತ್ತು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಗೈಸ್, ಹೌದು ಇವತ್ತು ಆ್ಯಕ್ಚುಲಿ ನಾನು ಋತ್ವಿಕ್ಗೋಸ್ಕರ ಒಂದು ಕಾರ್ಡ್ ಕಟ್ಟಿದ್ದೆ. ಏನಪ್ಪ ಅದು ಕಾರ್ಡು ಅಂತ ಹೇಳಿದ್ರೆ, ಇದು ಗೋಲ್ಡ್ ಅಂಗಡಿಲಿ ಕಾರ್ಡ್ಸ್ ಕಟ್ಟಿದ್ದೆ. ಅಂದರೆ ಇವಾಗ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದೇ ಸಲ ಎಲ್ಲ ತೊಗೊಂಬರಕ್ಕೆ ಆಗಲ್ವಲ್ಲ. ಅಂದರೆ ಇವಾಗ ಒಂದು ಏನಾದರೂ ತರಬೇಕು ಅಂತ ಹೇಳಿದ್ರೆ ಒಂದೇ ಸತಿ 1,00,000 ರೂಪಾಯಿ ಎಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಈಗಿನ ಗೋಲ್ಡ್ ಬಜೆಟಲ್ಲಿ ಈಗ ಎಷ್ಟು ರೇಟ್ ಇದೆ ಅನ್ನೋದು ಕೂಡ ನಮಗೆ ಗೊತ್ತು. ಏನೋ ತೊಗೊಳಕ್ಕೂ ನಮ್ಮ ಕೈಯಲ್ಲಿ ಆಗಲ್ಲ. ಸೊ ಅಷ್ಟೊಂದು ರೇಟ್ ಇದೆ, ಅಷ್ಟು ಕಾಸ್ಟ್ಲಿ ದುನಿಯಾದಲ್ಲಿ ನಾವೇನು ತೊಗೊಳಕ್ಕಾಗುತ್ತೆ. ಅದಕ್ಕೆ ನಾನೇನು ಮಾಡ್ಕೋತೀನಿ ಅಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ ಯಾವಾಗಲೇ ಗೋಲ್ಡ್ ಪ್ಲ್ಯಾನಿಂಗ್ ಮಾಡ್ಕೊಂಡ್ರು ಕೂಡ ಗೋಲ್ಡಲ್ಲಿ ಕಾರ್ಡ್ಸ್ ಕಟ್ಕೊಬಿಡ್ತೀನಿ ನಾನು. ಅಂದರೆ ಮಂತ್ಲಿ ಇಷ್ಟು ಅಂತ ಹೇಳಿ ನನ್ನ ಅನುಕೂಲ, ನನಗೆ ಎಷ್ಟಾಗುತ್ತೋ ಅಷ್ಟು ಕಟ್ಕೊಂಡು ಹೋಗ್ಬಿಡ್ತೀನಿ ಗೈಸ್. ಅಂದರೆ ಮಂತ್ಲಿ ನಾನು ಒಂದು 2,000 ಆ ಥರ, ಇಲ್ಲಾಂದರೆ 3,000 ನನಗೆ ಹೆಂಗಾಗುತ್ತೋ ಆ ಥರ ನಾನು ಒಂದು ಗೋಲ್ಡ್ ಕಟ್ಕೊಂಡು ಹೋಗ್ತೀನಿ. ಅದರಲ್ಲಿ ನಾನು 2,000 ಸಾವಿರ ಕಟ್ಕೊಂಡು ಹೋಗ್ತಾ ಇದ್ದೆ. ಈಗ ಅದು ಒಂದು 3 ಕಾರ್ಡ್ ಕಟ್ಟಿದ್ದೆ. ಆ್ಯಕ್ಚುಲಿ ಅದು ಇವಾಗ ತೊಗೊಂಡಿದ್ದೆ ಅಲ್ಲ, ನಾನು ಒಂದು 3 ಇಯರ್ಸಿಂದ ಕಟ್ಟಿದ್ದೆ. ಆ ಕಾರ್ಡ್ಸಲ್ಲಿ ಋತ್ವಿಕ್ಗೋಸ್ಕರ ರಿತಿಕ್ಷನ್ ಚೈನ್ ಆಲ್ರೆಡಿ ಇತ್ತು. ಸೊ ಋತ್ವಿಕ್ಗೆ ಏನೂ ಇರಲಿಲ್ಲ. ಸೊ ಹಾಗಾಗಿ ಋತ್ವಿಕ್ಗೋಸ್ಕರ ಒಂದು ಚಿಕ್ಕ ಚೈನ್ ತೊಗೊಂಡಿದ್ದೀನಿ. ಚಿಕ್ಕ ಚೈನ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಕಟ್ಟಿದ್ದಿದ್ದು 3 ಕಾರ್ಡು. ಒಂದು ಕಾರ್ಡಲ್ಲಿ 12 ಮಂತ್ಸಿಗೆ ನಾವು ಕಟ್ಟೋದು 24,000 ನಾವು ಕಟ್ತೀವಿ. ಅದಕ್ಕೆ ಅವರು ಪ್ಲಸ್ 2,000 ಇಂಟ್ರೆಸ್ಟ್ ಹಂಗೆ ಕೊಟ್ಟಿರ್ತಾರೆ. ಅಷ್ಟಕ್ಕೂ ಒಂದು 5 ಗ್ರಾಮ್ ಅಷ್ಟು ಚೈನ್ ತೊಗೊಂಬಂದಿದ್ದೀನಿ ನಾನು. ಸೊ 5 ಗ್ರಾಮ್ ಯಾವ ಥರ ಚೈನು ಎಷ್ಟಿದೆ, ಹಾಗೆ ಡಿಸೈನ್ ಏನು ಯಾವ ಥರದ್ದು ಅಂತ
ಮತ್ತು ಈಗ ನಿತಿನ್ನ ಕಳಿಸಿ ಅಂಗಡಿಯಿಂದ. ಸೊ ಒಂದು ತಿಂಡಿ ತಿಂದಾದ್ಮೇಲೆ ಅದನ್ನು ಬಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಡಿಸೈನು ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದ್ರು ಚೈನ್ ಮಾತ್ರ ತುಂಬ ಚೆನ್ನಾಗಿದೆ. ಯಾವ ಥರ ಚೈನು, ಎಷ್ಟಾಯಿತು, ಮತ್ತು ಎಷ್ಟು ಗ್ರಾಮ್ ಇದೆ, ಎಲ್ಲಿ ತೊಗೊಂಡಿದ್ದು ಅಂತ ನಾನು ಅಂಗಡಿಗೆ ಹೋಗಿ ಬಂದು ಸೊ ಅವನಿಗೆ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ಹೋಗಿ ಬಂದು ಕಂಟಿನ್ಯೂ ಮಾಡ್ತೀನಿ ಗೈಸ್. ಮನೆಯಿಂದ ಅಂಗಡಿಗೆ ಬಂದಿದ್ದೀನಿ, ನಿನಗೆ ನಿದ್ದೆ ಬಂದಿದೆ. ಇವತ್ತು ಅವ್ರ ಅಪ್ಪ ಸ್ನಾನ ಮಾಡಿಸಿ ಬಟ್ಟಿಟ್ಟಿದ್ದಾರೆ, ನೋಡಿ ಹೆಂಗಿಟ್ಟಿದ್ದಾರೆ. ಏನಾದ ಅಲ್ಲಿ ನೋಡಿ, ಯಾರದು? ಕಣ್ಣುಡಿ, 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 ಕಣ್ಣುಡಿ. ತಿಂಡಿ ತಿನ್ನಕ್ಕೆ ಹೋಗಿದ್ದಾನೆ. ನಿತಿನ್ ಬಂದಮೇಲೆ ನಾನು ಕೂಡ ಮನೆಗೆ ಹೋಗಿ ಇವನ್ನ ಮಲಗಿಸ್ಬೇಕು. ಕೂಡ ಈಗ ಫುಲ್ ನಿದ್ದೆ ಬಂದಿದೆ. ಇನ್ನೇನು ಇವನ್ನ ಮಲಗಿಸ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಸೊ ಈಗಷ್ಟೇ ಅಂಗಡಿಯಿಂದ ನಾನು ಕೂಡ ಮನೆಗೆ ಬಂದೆ. ಮನೆಗೆ ಬಂದು ಇನ್ನು ಋತ್ವಿಕ್ನ ಕೂಡ ಮಲಗಿಸಿದ್ದೀನಿ. ಋತ್ವಿಕ್ ಮಲಗಿದ್ಮೇಲೆ ನನಗೂ ಕೂಡ ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕಾಗೋದು. ಸೊ ನಾನು ಆಗಲೇ ಹೇಳ್ದಂಗೆ ಗೈಸ್, ಇವತ್ತು ಏನೋ ಒಂದು ತೋರಿಸ್ತೀನಿ ಅಂತ ಹೇಳಿದ್ದೆ. ನಿನ್ನೆನೇ ಆ್ಯಕ್ಚುಲಿ ನಾನು ಮಾಡಬೇಕಾಗಿತ್ತು ರಾಯರ ದಿನ ಅಂತ ಹೇಳಿ ನೆನ್ನೆ ತಂದಿದ್ದೆ. ಬಟ್ ನಿನ್ನೆ ನಮ್ಮ ಮನೆಗೆ ಹಾವು ಬಂದಿದ್ದ ಟೆನ್ಷನಲ್ಲಿ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಋತ್ವಿಕ್ಗೋಸ್ಕರ ನೋಡಿದ್ರಲ್ಲ, ಸೊ ಋತ್ವಿಕ್ಗೋಸ್ಕರ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದು ಕಾರ್ಡ್ ಕಟ್ತಿದ್ದೆ. ಅದು ಸೇಟು ಅಂಗಡಿಲಿ ಕಾರ್ಡ್ ಕಟ್ತಿದ್ದು. ಸೊ ಗೊತ್ತಲ್ಲ, ನಮ್ಮಂಥ ಮಿಡಲ್ ಕ್ಲಾಸ್ ಅವರೆಲ್ಲ ಒಂದೇ ಸತಿ ತೊಗೊಳಕ್ಕಾಗಲ್ಲ. ಹಾಗಾಗಿ ಅದು ಕಾರ್ಡ್ ಆ್ಯಕ್ಚುಲಿ ನಾನು ಇವನಿಗೋಸ್ಕರ ಅಂತ ಮಾಡಿರಲಿಲ್ಲ. ಕಾರ್ಡ್ ಇರಲಿ ಅಂತ ಹೇಳಿ ಈಗ ಒಂದು 3 ಇಯರ್ಸಿಂದನೂ ಕಟ್ಕೊಂಡು ಬಂದಿದ್ದೆ ಅದು. ಸೊ ಮಂತ್ಲಿ ತಿಂಗಳಿಗೆ 2,000 ಕಟ್ಕೊಂಡು ಹೋಗುವಂಥದ್ದನ್ನು ತೊಗೊಂಡು ಬಂದಿದ್ದೆ ನಾನು. ಅದು 3 ವರ್ಷ ಕಟ್ಟಿದ್ದೆ. ಅದು 2,000 ನಾವು ಕಟ್ಟೋದು ಎಷ್ಟಾಗಿತ್ತು ಅಂತ ಹೇಳಿದ್ರೆ 24,000 ಒಂದು ಕಾರ್ಡ್ಗಾಗಿತ್ತು, ಪ್ಲಸ್ 2,000 ರುಪೀಸ್ ಬೋನಸ್ ಕೊಡ್ತಾರೆ ಅವರು. ಅಲ್ಲಿಗೆ ಒಂದು ಕಾರ್ಡ್ಗೆ 26,000 ರೂಪಾಯಿ ಆಯಿತು. ಸೊ ಅದ್ರ ಪ್ರಕಾರ ನಾನು ಋತ್ವಿಕ್ಗೋ ಚೈನ್ ಇಲ್ಲ ರಿತಿಕ್ಷನ್ಗೆ ಇದೆಯಲ್ಲ ಅಂಥೇಳಿ ಆ 3 ಕಾರ್ಡಿಂದ ಎಷ್ಟಾಗುತ್ತೋ ಆ ದುಡ್ಡಿಗೆ ಒಂದು ಚೈನ್ ಮಾಡಿಸ್ದೆ. 6 ಗ್ರಾಮ್ ಇದೆ ಇದು. ನಮ್ಮದು ಆಲ್ಮೋಸ್ಟ್ ಒಂದು 72,000 ಆಗಿತ್ತು. ನಾನು ತೊಗೊಂಡಿದ್ದು 6 ಗ್ರಾಮಿಗೆ ಡಿಸೈನ್ ತೋರಿಸ್ತೀನಿ ನೋಡಿ. 64,000 ರೂಪಾಯಿ ಬಿತ್ತು ವೇಸ್ಟೇಜು ಕೂಲಿ ಎಲ್ಲ. 1 ಗ್ರಾಮಿಗೆ 10,600 ರೂಪಾಯಿ ಮೇಕಿಂಗ್ ಚಾರ್ಜಸ್ಸು ಎಲ್ಲ ಸೇರಿ. ಸೊ ನೋಡಿ ಇಷ್ಟು ಸಿಂಪಲ್ಲಾಗಿದೆ. ಹತ್ತಿರದಿಂದ ತೋರಿಸ್ತೀನಿ. ಡಿಸೈನ್ ಇದು ಬಂದು ಅವಲಕ್ಕಿ ಡಿಸೈನ್ ಅಂತ ನೋಡಿ, ಕಾಣಿಸ್ತಿದೆ ಅಂದ್ಕೊತೀನಿ. ನೋಡಿದ್ರಲ್ಲ, ಇದೆಷ್ಟೇ ಚಿಕ್ಕ ಚೈನೆ ತುಂಬ. ಬಟ್ ಬೇಗ ಒಂದೇ ಸಲ ಎಲ್ಲ ಮಾಡ್ಸೋದಕ್ಕಾಗಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾಡಿಸ್ಕೊಳ್ಳೋಣ ಅಂಥೇಳಿ ತೊಗೊಂಡೆ. ಇದು ಕಾಸ್ಟ್ ಬಂದು ಇದು ಈ ಚೈನ್ ಮಾಡಿಸೋದಕ್ಕೆ 68,000 ರೂಪಾಯಿ ಆಗಿದೆ. 6 ಗ್ರಾಮು ಒಂದು 400 ಮಿಲಿ ಏನೋ ಇದೆ ಅಷ್ಟೇ. ಇದು 450-400 ಮಿಲಿನಿದೆ. 68,000 ರೂಪಾಯಿ ಆಯ್ತಿದು. ಸೊ ಹೇಗಿದೆ ಚೈನು? ಋತ್ವಿಕ್ಗೋಸ್ಕರ ಮಾಡಿಸ್ಕೊಂಡೆ. ರಿತಿಕ್ಷನ್ಗಾದರೆ ನಾನು ಆಲ್ರೆಡಿ ಅವಳಿಗೊಂದು ಚೈನ್ ತೊಗೊಂಡಿದ್ದೀನಿ. ಋತ್ವಿಕ್ಗೆ ಏನೂ ತೊಗೊಂಡಿರಲಿಲ್ಲ. ಅವನು ಇನ್ಫ್ಯಾಕ್ಟ್ ಅವ್ನು ಹುಟ್ಟಿದಾಗ್ಲಿಂದನೂ ಕೂಡ ಅವನಿಗೋಸ್ಕರ ಅಂತ ನಾವೇನೂ ತೊಗೊಂಡಿರಲಿಲ್ಲ. ಸೊ ಈಗ ಈ ಕಾರ್ಡ್ ಮುಗೀತಲ್ಲ, ದುಡ್ಡಿದ್ರೆ ಏನಾದರೂ ಆಗುತ್ತೆ. ಈಗ ಮನೆ ಕಟ್ತಾ ಇರೋ ಇದರಲ್ಲಿ ತೊಗೊಂಡಿದ್ದೀರಾ ಅಂತ ಅನ್ಕೊಬೋದು ನೀವು. ಖಂಡಿತ ಇಲ್ಲ, ಇದು ನಾನು 3 ವರ್ಷದಿಂದನೂ ಕಟ್ತಾಯಿದ್ದೆ. ಈಗ ದುಡ್ಡಿದ್ರೆ ಏನಾದರೂ ಖರ್ಚು ಈ ಟೈಮಲ್ಲಂತೂ ಕೇಳಬೇಕಾ, ಏನಕ್ಕಾದರೂ ಆಗಿಬಿಡುತ್ತೆ. ಬಟ್ ಇದು ಹಾಕಿರೋದು ಏನಾದರೂ ಯೂಸ್ ಆಗಲಿ, ಮುಂದೆ ಇವಾಗ ಕಷ್ಟ ಬಂತು ಅಂದ್ರೂ ಇದನ್ನೇ ಇಟ್ಕೋಬೋದಲ್ಲ, ಬೇಡ ಚೈನೇ ಇರಲಿ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಸೊ ಹೇಗಿದೆ ಚೈನು, ಡಿಸೈನು ಮತ್ತು ಎಲ್ಲ ಕಮೆಂಟ್ ಮಾಡಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಸಿಂಪಲ್ಲಾಗಿದೆ ಬಿಟ್ಟು ಡಿಸೈನ್ ನೋಡಿ, ಅಷ್ಟೇ ಚೆನ್ನಾಗೂ ಕೂಡ ಇದೆ. ಅಂದರೆ 6 ಗ್ರಾಮ್ 400 ಮಿಲಿಲಿ ಒಂದು ಚೈನ್ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅಂತ ಅಂದ್ಕೊಂಡಿರಲಿಲ್ಲ. ಇನ್ಫ್ಯಾಕ್ಟ್ ಇದು ತೋರಿಸ್ತೀನಿ ರೀ, ನಾನು ಹಾಕ್ಕೊಂಡು ನೋಡಿದೆ, ನನಗೂ ಕೂಡ ಆಗ್ತಿದೆ ಇದು. ಅಂದರೆ ನನ್ನ ಕತ್ತಿಗೂ ಆಗೋ ಥರನೇ ಮಾಡಿಸ್ಕೊಂಡಿದ್ದೀನಿ ನಾನು. ಸಿಂಪಲ್ಲಾಗಿದೆ ಬಟ್ ಚೆನ್ನಾಗಿದೆ. ಸೊ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ನನಗೂ ಕೂಡ ಪರ್ಫೆಕ್ಟಾಗಿ ಅಂದರೆ ಇಲ್ಲಿ ಕೂರುತ್ತದೆ. ಚಿಕ್ಕ ಚೈನು ಕೂಡ ನೋಡ್ಬೋದು ಹಾಕ್ಕೊಂಡಿದ್ದೀನಿ. ಕೊಂಡಿ ಇದು ಆ್ಯಕ್ಚುಲಿ ತುಂಬ ಅಂದರೆ ಆ ಚೈನಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದಾರೆ. ಸೊ
ಹಾಗಾಗಿ ಅದಂಗೆ ಕಾಣುತ್ತಷ್ಟೇ. ನಾನು ಕೂಡ ಹಾಕೊಬೋದು. ಚೆನ್ನಾಗಿದೆ ಅಂತ ಹೇಳಿ ಇದನ್ನು ತಗೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಕಮೆಂಟಲ್ಲಿ ತಿಳಿಸಿ ನನಗೆ ಹೆಂಗಿದೆ, ಪರವಾಗಿಲ್ವಾ ಅಂತ. ಸೊ ಹಾಗೆ ನಿಮ್ಮೂರಲ್ಲೆಲ್ಲ ಗೋಲ್ಡ್ ರೇಟ್ ಹೆಂಗಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ. ಸೊ ಇವಾಗ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಇದನ್ನು ತಗೊಂಡಿದ್ದು ಬೆಂಗಳೂರಲ್ಲೇ. ನಾನು ಫಸ್ಟಿಂದ ಅಂದರೆ ನನ್ನ ಮದುವೆ ಆಗೋಕ್ಕೂ ಮುಂಚೆಯಿಂದನೂ ಕಾರ್ಡ್ಗಳೆಲ್ಲ ಅಲ್ಲೇ ಕಟ್ತಿದ್ದಿದ್ದು. ನಾನು ಈಗೇನು ಇಲ್ಲಿದ್ದೀನಿ. ಸೊ ಇಲ್ಲಿ ನನಗೆ ಕಟ್ತಾರಾ ಇಲ್ವಾ ಅಂದರೆ ಅರಸೀಕೆರೆಯಲ್ಲಿ ಕಟ್ಟಿಸ್ಕೊಳ್ತಾರಾ ಇಲ್ವಾ ಅಂತ ನಂಗೆ ಗೊತ್ತೂ ಇಲ್ಲ. ನಾನು ಕೇಳೋಕ್ಕೂ ಹೋಗಿಲ್ಲ ಕಟ್ಟಿಸ್ಕೊತಾರಾ ಏನು ಅಂತ ಹೇಳಿ. ಅದಕ್ಕೆ ಕಟ್ಟಿಲ್ಲ, ಅಲ್ಲೇ ಕಟ್ಟಿದ್ನಲ್ಲ, ಹಂಗಾಗಿ ಅಲ್ಲೇ ಮೊನ್ನೆ ಅಮ್ಮನ ಮನೆಗೆ ಹೋದಾಗ ವ್ಲಾಗ್ ಶೇರ್ ಮಾಡೋಣ ಅಂದ್ಕೊಂಡೆ. ಅಲ್ಲೋಗಿ ತೊಗೊಂಡು ಬಂದಿದ್ದು. ಸೊ ನೀವು ಅಡ್ರೆಸ್ ನೋಡ್ಬೋದಿಲ್ಲಿ, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಬ್ಯಾಂಗ್ಳೂರು ಇಲ್ಲಿದೆ ನೋಡಿ, ಇದು ಬ್ಯಾಂಗ್ಳೂರು. ಸೊ ಮಹಾಲಕ್ಷ್ಮಿ ಲೇಔಟ್, ರಾಜಾಜಿನಗರ್, ಬ್ಯಾಂಗ್ಳೂರು, ಸಾಗರ್ ಜ್ಯುವೆಲ್ಲರ್ಸ್ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಅಲ್ಲೇ ತೊಗೊಂಡಿದ್ದು. ನಾವು ಯೂಶ್ವಲಾಗಿ ಗಣೇಶ್ ಜ್ಯುವೆಲ್ಸ್ ಇಲ್ಲ ಸಾಗರ್ ಜ್ಯುವೆಲ್ಸ್ ಅಲ್ಲೆಲ್ಲೇ ಎರಡೇ ತೊಗೊಳೋದು. ಸೊ ಫೈನಲಿ ಋತ್ವಿಕ್ಗೋಸ್ಕರ ಗೋಲ್ಡ್ ಚೈನ್ ಮನೆಗೆ ಬಂತು. ಸೊ ನೋಡಿದ್ರಲ್ಲ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ದೇವರು ಎಲ್ಲರನ್ನೂ ಕೂಡ ಚೆನ್ನಾಗಿರಲಿ ಅಂತ ಕೇಳ್ತಾ ಇವತ್ತು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಆಗ್ತೀನಿ. ಥ್ಯಾಂಕ್ ಯು.